ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೂನ್ 4ನೇ ತಾರೀಕು ಗುರುವಾರ ಸಂಕಷ್ಟಹರ ಚತುರ್ಥಿ ಬಂದಿದೆ. ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಗುರುವಾರ ಅನ್ನುವಂಥದ್ದು ಗುರುರಾಯರ ಆಶೀರ್ವಾದ ಹಾಗೂ ಸಾಯಿಬಾಬಾ ಹಾಗೂ ಗುರುಗಳ ತುಂಬ ಮುಖ್ಯವಾಗಿ ನಮಗೆ ಏನಾದರೂ ಗುರುದೋಷ ಇದ್ದಾಗ ಗುರುವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಅಂತ ಹೇಳಿದ್ರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಎಷ್ಟೋ ಜನಕ್ಕೆ ಅವರ ಆದಾಯ ಹೆಚ್ಚಾಗ್ತಾ ಇಲ್ಲ, ಮನೆಯಲ್ಲಿ ಸಮಸ್ಯೆಗಳಿದೆ, ನಮಗೆ ಆದಾಯದ ಮಾರ್ಗಗಳು ಕೊಟ್ಟರೆ ಸಾಕು, ಇನ್ನಷ್ಟು ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವರಿಗೆ ಆದಾಯ ಅನ್ನುವಂಥದ್ದು ತುಂಬ ಬಲವನ್ನು ಕೊಡುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಭಯ ಅನ್ನೋದು ಇರೋದಿಲ್ಲ. ಹಣಕಾಸಿನ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಕಾಡ್ತಾ ಇದ್ದಾಗ ನಾವು ಕುಗ್ಗೋಗ್ತೀವಿ, ನಮಗೆ ಕಾನ್ಫಿಡೆಂಟ್ ಲೆವೆಲ್ಲು ಹಾಗೆ ಕುಂದೋಗ್ಬಿಡುತ್ತೆ. ಏನು ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಇದೇ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇದೆ, ಯಾಕೆ ನಮ್ಗೆ ಈ ರೀತಿ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ. ಅಂತಹವರು ಮುಖ್ಯವಾಗಿ ಈ ಸಣ್ಣ ಪರಿಹಾರವನ್ನು, ಈ ಚಮತ್ಕಾರಿ ಶಕ್ತಿದಾಯಕವಾದ ಈ ನೀರನ್ನು ನಿಮ್ಮ ಮನೆಯಲ್ಲಿ ಬಾಗಿಲತ್ರ ಚೆಲ್ಲಿಕೊಳ್ಳೋದ್ರಿಂದ ವಿಶೇಷವಾದ ಫಲವನ್ನು ಕಾಣಬಹುದು. ಗುರುವಾರ ಯಾವಾಗಲೂ ಅಷ್ಟೇ ನಿಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣ ಹಾಗೂ ಏಲಕ್ಕಿಯನ್ನು ಪುಡಿ ಮಾಡಿದ್ದೆ ಪ್ರತಿನಿತ್ಯ ಕೂಡ ಇವೆರಡು ವಸ್ತುಗಳನ್ನು ಸೇರಿಸಿ ನೀರಿಗೆ ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿಯಾಗಿ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಅಭಿವೃದ್ಧಿ ಎನ್ನುವಂಥದ್ದು, ಸಂಪತ್ತು ಅನ್ನುವಂಥದ್ದು ಸೌಲಭ್ಯಗಳ ಮುಖಾಂತರ ನಮಗೆ ಸಿಗುತ್ತೆ ಸ್ನೇಹಿತರೆ. ಇದನ್ನು ನೆನಪಿಟ್ಕೊಂಡು ಸ್ನಾನದ ನೀರಿಗೆ ಇವುಗಳನ್ನು ಹಾಕ್ಕೊಳ್ಳಿ. ಗುರುವಾರ ತಪ್ಪದೆ ನಿಮಗೆ ಹಳದಿ ಕಲ್ಲರಲ್ಲಿ ಇರುವಂತೆ ಅಂದರೆ ಯೆಲ್ಲೋ ಕಲರ್ ಕ್ಲಾತನ್ನು ನೀವು ವೇರ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದಾದರೆ ಅದನ್ನು ತಪ್ಪದೆ ಮಾಡ್ಕೊಳ್ಬಹುದು. ಈ ರೀತಿ ನಾವು ಕೆಲವು ಪರಿಹಾರಗಳನ್ನು ಗುರುವಾರದ ದಿನಗಳಲ್ಲಿ ಮಾಡಿಕೊಂಡಾಗ, ಮುಖ್ಯವಾಗಿ ಕಡಲೆಕಾಳು ಬರುತ್ತೆ ನೋಡಿ, ಅದನ್ನು ಯಾರಿಗಾದರೂ ದಾನ ಮಾಡಬಹುದು. ಹಾಗೆ ಹಿರಿಯರು ಇರ್ತಾರೆ ನೋಡಿ ಗುರುಗಳ ಸ್ಥಾನದಲ್ಲಿ, ಅವರಿಗೂ ಕೊಟ್ಟರೂ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡಾಗ ನಮಗೆ ಎಷ್ಟೋ ವರ್ಷಗಳಿಂದ ಕಾಡ್ತಾ ಇರುವಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಗುರುಬಲ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯವಾಗಿರುವಂಥದ್ದು. ಆಗ ಗುರುಬಲ ಚೆನ್ನಾಗಿದ್ದರೆ ನಮಗೆ ಕೆಲಸ ಸಿಗುತ್ತೆ, ಕೆಲಸಕ್ಕೆ ಹುಡುಕಾಟದಲ್ಲಿದ್ದರೆ ಆದಾಯ ಚೆನ್ನಾಗಿ ಬರುತ್ತೆ, ಚಿನ್ನವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಹಾಗೂ ಮುಖ್ಯವಾಗಿ ನಮಗೆ ಸಂತೋಷ ಯಾವುದರಲ್ಲಿ ಇರುತ್ತೆ ನೋಡಿ ಅದು ನಮ್ಮನ್ನು ಹುಡುಕೊಂಡು ಬರುತ್ತೆ. ಈ ಶಕ್ತಿದಾಯಕವಾದ ನೀರು ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ನಾವು ಗಣಪತಿಯನ್ನು ಪೂಜಿಸ್ತೀವಿ. ವಿಶೇಷವಾಗಿ ಯಾರು ಒಂದು 3 ಅಥವಾ 5 ಸಂಕಷ್ಟ ಚತುರ್ಥಿಗಳನ್ನು ಆಚರಣೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸಂಕಟಗಳು ಕೂಡ ದೂರ ಆಗುತ್ತೆ ಸ್ನೇಹಿತರೆ. ಇದನ್ನು ನೆನಪಲ್ಲಿಟ್ಕೊಂಡು ಈ ಪರಿಹಾರವನ್ನು ನೀವು ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ಮಾಡಿಕೊಳ್ಬಹುದು. ಶುದ್ಧವಾದಂಥ ನೀರನ್ನು ತಾಮ್ರದ ಚೊಂಬಲ್ಲಿ ತಗೊಳ್ಳಿ. ತಾಮ್ರದ ಚೊಂಬಲ್ಲಿ ಮಾಡುವಂಥ ಪರಿಹಾರಗಳು ಸಮಸ್ಯೆಗಳನ್ನು ಬೇಗ ಬಗೆಹರಿಸುತ್ತೆ. ಅದಕ್ಕೋಸ್ಕರ ತಾಮ್ರದ ಚೊಂಬನ್ನು ತಗೊಂಡಿದ್ದೆ. ಸ್ವಲ್ಪ ನೀವು ಒಂದೊಂದು ಚೂರಷ್ಟು ಅರಿಶಿಣ, ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಅಕ್ಷತೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಅಕ್ಷಯ ಆಗಬೇಕು ಅಂದರೆ ಯಾವಾಗಲೂ ಅಭಿವೃದ್ಧಿ ಆಗಬೇಕು ಅನ್ನುವ ಸಂಕೇತವನ್ನು ಸೂಚಿಸುತ್ತೆ. ಅದನ್ನು ತಗೊಳ್ಳಿ. ಅರಿಶಿಣ, ಕುಂಕುಮ ಶುಭ ಕಾರ್ಯಗಳಿಗಾಗಿ ಮಾಡುವಂಥದ್ದು. ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಶುಭ ಕಾರ್ಯಗಳು ಆಗಬೇಕು, ನಮಗೆ ಖುಷಿಯನ್ನು ಕೊಡುವಂತೆ ಇರುತ್ತೆ ವಾತಾವರಣ ಕೂಡ. ಅದನ್ನು ಮಾಡಿಕೊಂಡು ಮನೆಯ ಬಾಗಿಲತ್ರ ಸಂಧ್ಯಾ ಸಮಯದಲ್ಲಿ ನೀವು ಪುಟ್ಟದಾಗಿ ದೀಪ ಹಚ್ಚುವಂಥ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅನುಕೂಲ ಆದರೆ ಮಾಡ್ಕೊಳ್ಳಿ, ದೀಪಾರಾಧನೆ ಮಾಡ್ಕೊಳ್ಬಹುದು. ಇನ್ನು ತಾಮ್ರದ ಚೊಂಬಲ್ಲಿ ನಾವು ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ ಹಾಕಿದ ಮೇಲೆ
ಕಾಳು ಮೆಣಸನ್ನು ಹಾಕಬೇಕು ಸ್ನೇಹಿತರೆ. ಅದನ್ನು ನೀವು ಹಾಗೆ ಹಾಕಬಹುದು, ಇಲ್ಲ ಪುಡಿ ಮಾಡಿ ಆದರೂ ಹಾಕಬಹುದು, ತೊಂದರೆ ಇಲ್ಲ. ಇದನ್ನು ಹಾಕಿದ ಮೇಲೆ ಮುಖ್ಯವಾಗಿ ನಾವು ಲಕ್ಷ್ಮೀ ದೇವಿಗೆ ಬಳಸುವಂಥ ಪರ್ಫ್ಯೂಮ್ ಇರುತ್ತೆ ನೋಡಿ, ಅದನ್ನು ಒಂದಷ್ಟು ಸ್ವಲ್ಪ ಹಾಕ್ಕೊಳ್ಳಿ. ಇದು ಯಾಕೆ ನಾವು ಹಾಕಬೇಕು ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ಅಲಕ್ಷ್ಮಿ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಯಾವ ಜಾಗದಲ್ಲಿ ಯಾರೇ ಆಗಿರಬಹುದು, ನಾವು ನೀಟಾಗಿ ಇದ್ದೀವಿ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮಗೆ ತುಂಬಾ ಒಂದು ಇಂಪ್ರೆಸ್ ಆಗುತ್ತೆ ನೋಡಿ, ಖುಷಿ ಕೊಡುತ್ತೆ, ಮನಸ್ಸಿಗೆ ಮುದ ಕೊಡುತ್ತೆ. ಆ ಥರ ಲಕ್ಷ್ಮೀ ದೇವಿಗೂ ಅಷ್ಟೇ, ಯಾವ ಜಾಗದಲ್ಲಿ ತುಂಬ ಸುಗಂಧಭರಿತವಾಗಿರುತ್ತೆ, ನೀಟಾಗಿರುತ್ತೋ ಆ ಜಾಗಕ್ಕೆ ತಾಯಿ ಇಷ್ಟಪಟ್ಟು ಬರ್ತಾಳೆ. ಯಾವ ಜಾಗದಲ್ಲಿ ಸ್ವಚ್ಛವಾಗಿ ಇಟ್ಕೊಂಡಿರೋದಿಲ್ಲ ನೋಡಿ, ಆ ಜಾಗಕ್ಕೆ ಅಲಕ್ಷ್ಮಿ ಬಂದಿರ್ತಾಳೆ. ಅದಕ್ಕೋಸ್ಕರ ಈ ಎರಡು ಡಿಫ್ರೆನ್ಸನ್ನು ನಾವು ತಿಳ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ಲಕ್ಷ್ಮೀದೇವಿ ಒಲ್ದು ಬರ್ತಾಳೆ. ನಿಮ್ಮ ಮನೆಯಲ್ಲಿ ಈ ಥರ ಫ್ರೇಗ್ರೆನ್ಸ್ ಯಾವುದೇ ಇರಲಿ, ಪರ್ಫ್ಯೂಮ್ ಇದ್ದರೆ ಹಾಕ್ಕೊಳ್ಳಿ. ಅದಿಲ್ಲ ಅಂತ ಹೇಳಿದ್ರೆ ನೀವು ಮುಖ್ಯವಾಗಿ ರೋಸ್ ವಾಟರ್ ಇರುತ್ತೆ, ಅದನ್ನು ಹಾಕ್ಕೊಳ್ಬಹುದು. ಇಲ್ಲ ಅಂದರೆ ರೋಸ್ ಪೆಟಲ್ಸ್ ಬರುತ್ತೆ, ಅದನ್ನು ಹಾಕ್ಕೊಳ್ಬಹುದು. ಅದು ಇಲ್ಲ ಅಂತ ಹೇಳಿದ್ರೆ ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಬೋದು. ಇದೆಲ್ಲವೂ ಕೂಡ ಸುಗಂಧಭರಿತವಾಗಿರುವಂಥದ್ದು. ಇನ್ನು ಒಂದು ಹೂವನ್ನು ತಗೊಳ್ಳಿ ಸ್ನೇಹಿತರೆ. ಈ ರೀತಿ ತಗೊಂಡು ನಿಮ್ಮ ದೇವರ ಮನೆಯಲ್ಲಿ ಫಸ್ಟು ಈ ಚೊಂಬನ್ನು ಇಡಬೇಕು. ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ, ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ಕಷ್ಟಗಳು, ನಕಾರಾತ್ಮಕ ಸಮಸ್ಯೆಗಳು, ಅದನ್ನು ಹೋಗಲಾಡಿಸು, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ, ನಮ್ಮ ಕೋರಿಕೆಗಳನ್ನು ತೀರಿಸ್ಕೊಡು ತಾಯಿ. ಎಷ್ಟೋ ದಿನಗಳಿಂದ, ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಈ ಸಣ್ಣ ಪರಿಹಾರದಿಂದ ಬಹಳ ದೊಡ್ಡ ಪರಿವರ್ತನೆ ಆಗುತ್ತೆ. ಗಮನ ಇಟ್ಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ, ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ದೊಡ್ಡದ ರೂಪದಲ್ಲೇ ಹುಡುಕಬೇಕು ಪರಿಹಾರ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಆ ಥರ ಇಲ್ಲ. ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಸಣ್ಣ ಪರಿಹಾರ ಮಾಡಿಕೊಂಡ್ರೂ ಕೂಡ ಬೇಗ ಉತ್ತಮವಾದಂಥ ಫಾಸ್ಟಾಗಿ ರಿಸಲ್ಟನ್ನು ಕೊಡುತ್ತೆ. ನಂಬಿಕೆ ಇರಬೇಕು, ಶ್ರದ್ಧಾ ಭಕ್ತಿ ಇರಬೇಕು, ಆಗ ಒಳ್ಳೆ ರಿಸಲ್ಟ್ ಬರುತ್ತೆ. ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಕೇಳಿಕೊಂಡು ತದನಂತರ ದೇವ್ರ ಮನೆಯಲ್ಲಿ ಸ್ಟಾರ್ಟ್ ಮಾಡಬೇಕು. ಪ್ರೋಕ್ಷಣೆ ಮಾಡಿ ಪ್ರತಿ ನಿಮ್ಮ ಕೋಣೆಯಲ್ಲೂ ಕೂಡ ಇದನ್ನು ಪ್ರೋಕ್ಷಣೆ ಮಾಡಿಕೊಂಡು ಸೀದಾ ನೀವು ಗೋಡೆಗಳ ಮೇಲೂ ಕೂಡ ಪ್ರೋಕ್ಷಣೆ ಮಾಡಿ, ನಿಮ್ಮ ವಾಲ್ಸ್ ಮೇಲೆ, ವಿಂಡೋಸ್ ಮೇಲೆ ಎಲ್ಲಿ ಮೂಲೆ ಕಪ್ಪಾಗಿರುತ್ತೆ ನೋಡಿ ಕತ್ತಲು, ಆ ಜಾಗದಲ್ಲಿ ಜಾಸ್ತಿ ಪ್ರೋಕ್ಷಣೆ ಮಾಡಿ. ನಿಮ್ಮ ಮಂಚ ದಿವಾನದ ಕೆಳಗಡೆ ಪ್ರೋಕ್ಷಣೆ ಮಾಡಿ. ತದನಂತರ ಮನೆಯ ಹೊರಗಡೆ ಬಂದು ಹೊಸ್ತಿಲು, ಬಾಗಿಲು, ನಿಮ್ಮ ಮನೆಯ ಗೋಡೆಗಳು ಹೊರಗಡೆ ಇದನ್ನು ಹಾಕಿದಾಗ ಎಲ್ಲ ರೀತಿಯ ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅನುಕೂಲ ಮಾಡಿಕೊಡುತ್ತೆ. ಈ ಪರಿಹಾರವನ್ನು ನೀವು ಒಂದಷ್ಟು ಗುರುವಾರ ಹಾಗೂ ಸಂಕಷ್ಟಹರ ಚತುರ್ಥಿಗಳ ದಿನಗಳಲ್ಲಿ ಮಾಡಿಕೊಂಡಿದ್ದೆ ಆದರೆ ಗಣಪತಿ ಸ್ವಾಮಿ ವಿಘ್ನಗಳನ್ನು ದೂರ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೊಡ್ತಾನೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.